So hi guys, welcome back to my YouTube channel. Guys, ಇದು ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಇದು ಇನ್ನೊಂದು ವ್ಲಾಗ್ ಆಗಿರುತ್ತೆ. ಫಂಕ್ಷನ್ ದಿನದೇ ವ್ಲಾಗು, ಬಟ್ ಆ ವ್ಲಾಗ್ನ ಎಂಡ್ ಮಾಡಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆ ವ್ಲಾಗ್ ತುಂಬಾ ಲಾಂಗ್ ಆಗುತ್ತೆ, ಅದಕ್ಕೆ ಇನ್ನೊಂದು ವ್ಲಾಗ್ ಮಾಡೋಣ ಅಂತ. ಸೊ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇದೇನಪ್ಪ ವ್ಲಾಗ್ ಅಂತ ಅಂದ್ರೆ, ಗಿಫ್ಟ್ಸ್ ಕೊಟ್ಟಿರ್ತಾರಲ್ಲ ಫಂಕ್ಷನ್ ಅಲ್ಲಿ, ಇವತ್ತು ಬೆಳಗ್ಗೆ ಆಗಿರೋದು. ಸೊ ಗಿಫ್ಟ್ಸ್ ಓಪನಿಂಗ್ ವ್ಲಾಗ್ ಮಾಡ್ತಾ ಇದೀವಿ. ಯಾರ್ಯಾರು ಏನ್ ಗಿಫ್ಟ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ಈ ವ್ಲಾಗ್ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಫಂಕ್ಷನ್ ಇಂದ ಬಂದ ಮೇಲೆ ಯಾರ್ಯಾರು ಏನೇನ್ ಮಾಡಿದ್ವಿ, ಎಲ್ಲ ಏನೇನ್ ತಿಂದ್ವಿ ಅಂತೆಲ್ಲ ಇದೆ. ಸೊ ತೋರಿಸ್ತೀನಿ, ನೋಡ್ತಾ ಇರಿ. 8 ಗಂಟೆ ನೋಡಿ, ಮಿಸ್ ಮಾಡಬೇಡಿ. ಒಳ್ಳೆ ಮಜಾ ಇದೆ ವ್ಲಾಗ್ ಅಲ್ಲಿ. ಅಂಡ್ ನಮ್ಮ ತೇಜು ಇದನ್ನಲ್ಲ, ಅವನ ಬಗ್ಗೆ ತುಂಬಾ ಮಾತಾಡಿದ್ವಿ ವ್ಲಾಗ್ ಅಲ್ಲಿ. ಸೊ 8 ಗಂಟೆ ನೋಡಿ, ಮಿಸ್ ಮಾಡಬೇಡಿ. ಈ ವ್ಲಾಗ್ ಇಷ್ಟ ಆಗುತ್ತೆ ನಿಮ್ಗೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವ್ರ ಬಗ್ಗೆನೇ ಮಾತಾಡಿರೋದು, ಅದಕ್ಕೆ ಅವ್ನಿಗಷ್ಟು ಖುಷಿ ಆಗ್ತಾ ಇದೆ. ಕಬಾಬ್, ಬಿರಿಯಾನಿ, ಬಾವ ವೆಜ್ ತಿಂತ ಇದ್ದಾರೆ. ಗೀ ರೈಸ್. ಲಿಂಗಾಯತ್ರು ವೆಜ್ಜಾ? ಶ್ರಾವಣ ಲಿಂಗಾಯತ್ರು ಅವರು. ಅಲ್ಲ ಪುತ್ತಾನಿ, ಅಲ್ಲ ಬಂಗಾರ. ನೋಡಿ ಏನಪ್ಪ ಆಗ್ತೇನೆ ನಾನು ಗೀರೇಶ್ ಅಲ್ವಾ? ಕಬಾಬಿನ ಸೂಪರ್ ಆಗಿ ಜೋಡಿಸಿದ್ದಾರೆ. ಡೆಡಿಕೇಶನ್ ಸಖತ್ತಾಗಿದೆ ನಿಮ್ಗೆ. ನಿಮ್ಮಂಗೈತಿ ಕ್ಯೂಟಾಗಿ. ಮುತ್ತು ಮುತ್ತು ಬೇರೆ. ಸುಂದ್ರಿ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿ. ಎಷ್ಟಿದೆ ಕೌಂಟ್ ಮಾಡಿ ಆಂಟಿ. ನೀವು ರ್ಯಾಂಕ್ ಸ್ಟೂಡೆಂಟಾ? ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್? ಹೇಳಿದ್ದೆಲ್ಲ ಕರೆಕ್ಟಾಗಿ ಮಾಡ್ತೀರಾ. ಸೂಪರ್. ಮಾಡಿ ಸ್ಟಾರ್ಟ್. ಇದು ನೇಮ್ಲೆಸ್ ಇದೆ, ಯಾರು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಹೆಸರು ಇದೆಯಾ ನೋಡಿ. ಓಪನ್ ಮಾಡಿ. ಇಲ್ಲ ಓಪನ್ ಇಲ್ವಾ? ಟೈಮ್ ವೇಸ್ಟ್. ಇದು ರೇಟು ಏನು ಇಲ್ಲಪ್ಪ. ಹೆಸರು ಬರ್ದಿಲ್ಲ ಯಾರು. ನೋಡಿ ನೋಡಿ ಚೆನ್ನಾಗಿದೆ. ವಾವ್. ನೀವ್ ಇಲ್ಲಿ ತೆಗಿವಾಗ ಹಿಂದೆಗಡೆ ಇನ್ನೊಂದು ಕವರ್ ಆಗತ್ತೈತೆ ಆಂಟಿ. ಅದೇನ್ ಫ್ರಾಕ್ ಬಿಚ್ಚೋಗುತ್ತೆ ಏನೋ ಗೊತ್ತಿಲ್ಲ. ಸೂಪರ್. ಮಂಜುಳಾ ಪ್ರಭಾಕರ್, ಬಸವನಗುಡಿ. ಓಕೆ, ನಮ್ಮ ಮಧ್ಯೆ ಇರ್ಲಿ. ಸೆಂಟರ್ ಫ್ರೆಶ್ ಅಲ್ಲ. ಮಂಜುಳಾ. ವಾ, ಇದೇನು ಓಪನ್ ಮಾಡಿದ್ರೆ ಜಿಪ್ಪು ಜಿಪ್ ಐತೆ. ಹಾ, ಸಖತ್ತಾಗಿದೆ ಬೇಬಿ. ಸೂಪರ್ ಬೇಬಿ, ಸಖತ್ತಾಗಿದೆ ಅಲ್ಲ? ಕ್ಯೂಟ್ ಆಗಿದೆ. ಕ್ಯೂಟ್ ಆಗಿದೆ. ಓಕೆ, ನೆಕ್ಸ್ಟ್ ಅಖಿಲ್ ವೆಂಕಟೇಶ್. ನಿಮ್ ಫ್ರೆಂಡಾ? ಅಖಿಲ್ ವೆಂಕಟೇಶ್. ಆಲ್ಮೋಸ್ಟ್ ಎಲ್ಲ ಡಾಲೇ ಬಂದಿದೆ. ಬ್ಲಾಂಕೆಟ್. ನೈಸ್. ಇದೇನು ಓಪನ್ ಬೇಡವಲ್ಲ? ಬೇಡ ಬೇಡ ಬೇಡ. ಪಾಪುದು ಬ್ಲಾಂಕೆಟ್. ಹೆಸರುಗಳು ಬರೀರಿ, ನೆಕ್ಸ್ಟ್ ಟೈಮ್ ಇಂದ ಯಾರಾದ್ರೂ ಕೊಡೋರು. ಅದೇ ಅಲ್ವಾ? ಬಟ್ಟೆ ತಂದಿದ್ದಾರೆ. ವಾವ್, ಚೆನ್ನಾಗಿದೆ. ಇರು ಹಿಂಗೆ ಜೋಡ್ಸೋಣ. ನೋಡಿ, ತ್ರೀ ಪೀಸ್ ಸೆಟ್. ಹೆಸರು ಬರ್ದಿಲ್ಲ, ದಯವಿಟ್ಟು ಹೆಸರು ಬರೀರಿ. ಕೆಳಗಡೆ ಏನಾದ್ರು ಬರ್ದಿದಾರ ನೋಡಿ. ಹೆಸರು ಬರ್ದಿಲ್ಲ. ಕವರ್ಗೆ ಹಾಕೊಟ್ಟಿದ್ದಾರೆ ಹಂಗೆ. ನೋಡಿಲ್ಲ ಅಂದ್ರೆ ಅಷ್ಟೇ. ನೋಡಿಲ್ಲ ಅಂದ್ರೆ ನಾವು ವಾಪಸ್ ಕೊಡಕ್ ಆಗಲ್ಲ. ಇದೆಲ್ಲ ಹೆಸರು ಬರ್ದಿಲ್ಲ ಗೈಸ್. ನೀವಾಗಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ಇಲ್ಲ ನಿಮ್ ಫಂಕ್ಷನ್ ಅಲ್ಲಿ ಮತ್ತೆ ಇದು ನೋಡಿ, ರಾಗಿ ಮಿಷನ್ ರಮೇಶ್ ಅಂಕಲ್ ಅಂತೆ. ಯಾರು? ಅದೇ ಅವ್ರ ಪರಿಚಯದವರು. ಗೊತ್ತಿಲ್ಲ. ನೇಮ್ಲೆಸ್. ವೇಲ್ ಬೇರೆ ಐತೆ. ಯಾರಿಗೂ ನಾಚಿಕೆ ಅನ್ಸುತ್ತೆ. ಅಲ್ಲ, ವೇಲ್. ನಾಗಲಕ್ಷ್ಮಿ ಪ್ರವೀಣ್, ಬಸವನಗುಡಿ. ನಾಗಲಕ್ಷ್ಮಿ ಪ್ರವೀಣ್ ಡಾಲಾ? ಅದು ಡಾಲೆ. ಯೂನಿಕಾರ್ನ್ ಅನ್ಸುತ್ತೆ. ಅಲ್ಲ, ಡಾಗಿ. ಲೈಲಾ, ನಿನ್ನಂತದ್ ನೋಡಿಲಿ. ಕ್ಯೂಟ್ ಆಗಿದೆ ಇದಂತ. ಇಲ್ಲಿ
ಓ ಡಾಗಿ 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 ಫ್ರೆಂಡ್. ಡ್ಯಾಡಿಗೆ ಖರ್ಚು ಕಮ್ಮಿ ಐತೆ ಡಾಲ್ಸ್ ತರದು. ಯಾರೋ ಅದು ನೇಮ್ಲೆಸ್. ಬರ್ದವ್ರ ಮೇಲ್ ಬರ್ದಿದ್ದ ನೋಡಿ ಇದ್ರ ಮೇಲೆ. ಈ ಕಡೆ ನೋಡು. ಗಣೇಶ್. ಯಾರು ಗಣೇಶ್? ವಿನೋದ್ ಅವರು. ಓಕೆ ಓಕೆ. ಇದು ಚೆನ್ನಾಗಿದೆ. ಇದೊಂದು ಇದೆ. ಇಲ್ಲೊಂದು ಫ್ರಾಕ್ ಇದೆ. ತೆಗೀರಿ. ಓಪನ್ ಇಲ್ಲ. ಚೆನ್ನಾಗಿದೆ. ದಿಸ್ ಈಸ್ ಆಲ್ಸೋ ನೈಸ್. ಚೆನ್ನಾಗಿದೆ. ಥ್ಯಾಂಕ್ ಯು. ಬೇಬಿ ಅದು ಓ ಇದೆಂತದ್ದು ಇದು? ಇದು ಹೆಸರು ಕಳ್ಸಿರೋದು ಪಕ್ಕ. ನೈಸ್. ಓಹೋ ಇದ್ ನೋಡು ಕಿಟ್ಟೆ ಕೊಟ್ಬಿಟ್ಟಿದ್ದಾರೆ. ಕಿಟ್ ಸಮೇತ ಒಂಥರ ಚೆನ್ನಾಗಿದೆ ಅಲ್ಲ. ಒಳ್ಳೆ ಒಳ್ಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನೈಸ್. ಇದೇನು ನೆಕ್ಸ್ಟ್? ಇದು ಬೇರೆ ಅವ್ರಿಗೆ ಬಾಣಂತಿದ್ದು. ಓಕೆ ಬಾಣಂತಿದ. ಒಳ್ಳೆ ಓ ಬಾಣಂತಿ ಕಿಟ್. ಬಾಣಂತಿ ಕಿಟ್ ಕೊಡಿಲಿ ಏನೇನ್ ಬಂದಿದೆ ನೋಡೋಣ. ಮತ್ತೆ ಇದು ಬಜೆ. ಸ್ವಾಮಿ ಲತಾ ಮಂಡ್ಯ. ಸ್ವಾಮಿ ಲತಾ ಮಂಡ್ಯ. ಇದು ಮಂಡ್ಯದವರು. ಫೋಟೋ ತಕೊಂಡಿದಾರಲ್ಲ ಅವ್ರೇನಾ? ಹೌದಾ ಆಂಟಿ? ಓ ಗಣೇಶ. ಗಣೇಶ ನೈಸ್. ಕ್ಯೂಟ್ ಗಣೇಶ. ಬೆಳ್ಳಿ ಗಣೇಶ. ಲಕ್ಷ್ಮಿ. ಸ್ವಾತಿ ಚೇತು. ಓ ವಾವ್ ಚೆನ್ನಾಗಿದೆ. ಸೂಪರ್. ಅಮೃತ ಕಿರಣ್. ಬರಿತಾ ಇದೆಯೇನಮ್ಮ? ಬರಿತಾ ಇರು. ಅದೇ ಚಂದ್ರಕಲಾ ನೀನ್ ಅಕೌಂಟೆಂಟ್ ಕರೆಕ್ಟಾಗಿ ಮಾಡ್ತಾ ಇಲ್ಲ. ತೆಗ್ದಾಕ್ತಿವಿ ಕೆಲ್ಸದಿಂದ. ವೆರಿ ಗುಡ್. ಇದು ಬಟ್ಟೆನೆ ಬಿಡಿ. ಡ್ರೆಸ್. ದಿಸ್ ಇಸ್ ನೈಸ್. ಕ್ಯೂಟ್. ಚೆನ್ನಾಗಿದೆ. ಇವಾಗ ಆಗತ್ತದು. ಅದು ಯಾವಾಗೂ ಮಾಡ್ಸಲ್ವ ನಾವು ಸ್ನಾನ? ಆಡಿಯನ್ಸ್ ಶುಕ್ರವಾರ ಸ್ನಾನ ಮಾಡ್ಸವ್ರೆ. ಯಾವಾಗೂ ಸ್ನಾನ. ಇವತ್ತೇ ಹಾಕ್ಬಿಡೋಣ. ಯಾರದು? ಅಖಿಲ್ ವೆಂಕಟೇಶ್. ಓ 2 ಗಿಫ್ಟ್ ಕೊಟ್ಟಿದ್ದಾರಾ? 3 ಕೊಟ್ಟಿದ್ದಾರೆ. ಅಖಿಲ್ ನಾಗೇಶ್ವರರಾವ್. ಅಖಿಲ್ ವೆಂಕಟೇಶ್. ಅಖಿಲ್ ಒಂದು ಇದ್ ಕೊಟ್ರು ಅವರು. ಫೀಡಿಂಗ್ ಬಾಟಲ್. ಪಾಪುಗೆ ಯೂಸ್ ಆಗೋಂಥದ್ದೇ ಕೊಟ್ಟಿದ್ದಾರೆ. ಅಂದ್ರೆ ಮೋಸ್ಟ್ಲಿ ಹಾಟ್ ವಾಟರ್ ಹಾಕದ. ಫ್ಲಾಸ್ಕ್ ತರ ಫ್ಲಾಸ್ಕ್. ನೈಸ್. ಫ್ರೆಂಡ್ ಚಂದನ. ಗಗನನ ಚಂದನನ? ಗಗನ. ಓಹೋ ಡಾಲ್. ಹೋಗ್ಬಿಟ್ಟಿದ್ದಾಳೆ. ಇವಾಗ ABCD ಕೊಟ್ಬಿಟ್ಟವ್ರೆ. ಕಲ್ತು ಬಿಡಂಗೆ. ಏನ್ ಕೊಟ್ಟವ್ರೆ? ABCD ಚಾಟಾ? ಅಲ್ಲ ಇದು ABCD. ಆಗತ್ತೆ. ಹಂಗೆ ಇಡು, ಕವರ್ ಕಿತ್ಬೇಡ. ಅಲ್ಲ ಲಲಿತಾ ಇವ್ ಹೊಸಕೋಟೆ ಅವರು. ಅಲ್ಲ ಬಂಗಾರಪೇಟೆ. ಬಂಗಾರಪೇಟೆಯವರು. ನಿಮ್ ಕಡೆಯವರು, ಹೊಸಕೋಟೆ ಅವ್ರ ಕಡೆಯವರು. ವೈನ್ ಕಲರ್ ಚೆನ್ನಾಗಿದೆ. ಕಲರ್ ಚೆನ್ನಾಗಿತ್ತಲ್ಲ. ಡಯಾಲಿಸಿಸ್ ಯೂನಿಟ್. ನಿಮ್ಮ ಇವ್ರು ಹಾಸ್ಪಿಟ್ಲ್ ಅವರು. ಪುಷ್ಪ ಆಂಟಿ ನಿಮ್ ಕಡೆಯವರು. ನಿಮ್ ಕಡೆಯಿಂದ 3 ಜನ ಬಂದಿದ್ರು. ಒಂದ್ ಆಂಟಿ, ಇಬ್ರು ಹುಡುಗರು. ಏನು ಅಕೌಂಟೆಂಟ್ ಹೇಳ್ತಾ ಇದ್ದೀರಾ ಬರೆಯಕ್ಕೆ? ಪರ್ಪಲ್ ಡಾಲ್. ಇನ್ನೊಂದ್ 2 ಯಾರು ಕೊಟ್ಟಿರೋದು? ಅದು ಮಧು ಫ್ರೆಂಡ್. ತಿರ್ಗ್ಸಿ ಈ ಕಡೆ. ಶೆಲ್ ಹಾಕ್ಬೇಕು. ಬಾಲವೇಣಿ ರಂಜಿತ್. ಡಾಲ್ ಅಗೇನ್ ಅದಕ್ಕೇನ್ ಪ್ಯಾಕ್ ಮಾಡಿದಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಗಿಫ್ಟ್ಸ್ ಕೊಟ್ಟಿರೋದಕ್ಕೆ, ಬಂದಿದ್ದಕ್ಕೂ ಗಿಫ್ಟ್ಸ್ ಕೊಟ್ಟಿದ್ದಕ್ಕೂ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಸೊ ಯಾರ್ಯಾರು ಹೆಸರು ಬರ್ದಿಲ್ಲ ಅವರು ಕಮೆಂಟ್ ಹಾಕಿ ನೋಡಿಲ್ಲ ಅಂದ್ರೆ ನಿಮಗೆ ಗಿಫ್ಟ್ ಸಿಗಲ್ಲ ವಾಪಸ್. ನೆಕ್ಸ್ಟ್ ರಿಟರ್ನ್ ಗಿಫ್ಟ್ ಸಿಗಲ್ಲ. ನಿಮ್ ಫಂಕ್ಷನ್ ಸಿಗಲ್ಲ. ನಾವೇನು ಮಾಡಕ್ಕಾಗಲ್ಲ. ಎಷ್ಟು ನೀಟಾಗಿ ಬರ್ದಿದ್ದಾಳೆ, ಎಷ್ಟು ಡೆಡಿಕೇಶನ್ ಇದೆ ಅವಳ ಲೈಫ್ ಅಲ್ಲಿ. ಸಕಲ ಬಡಿದ್ಯಾ ಕಣೆ. ರ್ಯಾಬಿಟ್ ಫ್ರಾಕ್ ಸಕಲ ಬಡಿದ್ಯಾ ಕಣೆ. ಸ್ಪೆಲ್ಲಿಂಗ್ ಕರೆಕ್ಟ್. ಹಿಂಗೆ ಐತೆ, ಸಕ್ಕತ್ತಾಗೈತೆ.
ಫಂಕ್ಷನ್ ಹೆಂಗಿತ್ತು ಏನಾಯ್ತು ಅದೆಲ್ಲ? ಫಂಕ್ಷನ್ ಸೂಪರ್ ಆಗಿತ್ತು. ನಾನೇ ಲೇಟ್ ಆಗಿ ಬಂದೆ, ಯಾಕೆ ಎಲ್ಲ ಬೈಕೊಂತ ಇದ್ರು. ಬೈಕೊಂಡಿಲ್ಲ, ಬೈದ್ರಿ ಎಲ್ಲ. ಹೊಡೆದಿದ್ರೆ ಅಂತೂ ನಾನ್ ರಿಟರ್ನ್ ಹೋಗ್ಬಿಡ್ತಾ ಇದ್ದೆ. ಅದಕ್ಕೆ ಹೊಡೆದಿಲ್ಲ. ಊಟ ಅಂತೂ ಸಖತ್ತಾಗಿತ್ತು. ಓಕೆ. ಬೆಳಗ್ಗೆ ನಾವು ಟಿಫನ್ ಬಂದಿಲ್ವಲ್ಲ, ಓಕೆ. ಮಧ್ಯಾಹ್ನ ಊಟ ಸೂಪರ್ ಆಗಿತ್ತು. ಸೂಪರ್. ಡೆಕೋರೇಷನ್ ನಮ್ಗೆ ರಿಟರ್ನ್ ಗಿಫ್ಟ್ ಬಂದಿಲ್ಲ, ಮನೆಯವ್ರಿಗೆಲ್ಲ ರಿಟರ್ನ್ ಗಿಫ್ಟ್ ಇಲ್ಲ. ಓ ಹಂಗೆ ಕತೆ. ಓಕೆ, ನೀವ್ ಲೇಟ್ ಆಗಿ ಬಂದಿದ್ರಲ್ಲ, ಪನಿಷ್ಮೆಂಟ್. ಸೂಪರ್. ಹೇಳಮ್ಮ. ಫಂಕ್ಷನ್ ಹೆಂಗನ್ಸ್ತು ಏನು? ಅದೇ ಫಂಕ್ಷನ್ ನಾವೇ ಮಾಡಿದ್ದು, ನಾವೇ ಆರ್ಗನೈಸ್ ಮಾಡಿದ್ದು. ನೀವ್ ಹೇಳ್ಬೇಕು ಅದ್ರ ಬಗ್ಗೆ. ನಾವೇ ಮಾಡಿ ನಾವೇ ಹೊಗಳಕಂದಂಗಾಗತ್ತೆ. ಅಲ್ಲ, ನೀವ್ ಈಗ ಮಾಡ್ಬೇಕು ಅನ್ಕೊಂಡಿದ್ರಿ, ಮಾಡಿದ್ರ? ಆಯ್ತಾ? ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಮಾಡ್ಬೇಕು ಅಂತ ಮೈಂಡ್ ಅಲ್ಲಿ ಇತ್ತು, ಮಾಡಿದೀವಿ. ನೀವೆಲ್ಲ ಹೇಳ್ಬೇಕು ಅದ್ರ ಬಗ್ಗೆ. ಅಂದ್ರೆ ಫಿಕ್ಸ್ ಆಗ್ಬಿಟ್ಟಿದ್ವಿ, ಫಿಕ್ಸ್ ಆಗಿದ್ವಿ ಫಂಕ್ಷನ್ ಈ ತರ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ. ಅದೇನಂತ ಅರ್ಥ ಇದು ಆಗಿದೆ. ತಪ್ಪಾಗೆಲ್ಲ ಅರ್ಥ ಮಾಡ್ಕೋಬೇಡಿ ಅಷ್ಟೇ ಹೇಳಿದ್ದು. ಹೇಳಪ್ಪ. ಅಷ್ಟೇನಾ? ಅಷ್ಟೇ. ನೆಕ್ಸ್ಟ್ ನಿಮ್ ಲಾಸ್ಟ್ ಅಲ್ಲಿ ಕೇಳ್ತೀನಿ, ಎಲ್ಲಾರ್ದು ಕೇಳಿಸ್ಕೊಂಬಂದು. ನೆಕ್ಸ್ಟ್ ನೀವ್ ಹೇಳಿ. ಚೆನ್ನಾಗಿತ್ತು. ಫಂಕ್ಷನ್ ಊಟ ಊಟ ಎಲ್ಲ ಸ್ವಲ್ಪ ಜಾಸ್ತಿ ಆಯ್ತು, ಐಟಮ್ ಜಾಸ್ತಿ ಆಯ್ತು, ಬಟ್ ಓಕೆ ಚೆನ್ನಾಗಿತ್ತು. ನಾವು ಸುಮಂಟಿ ಅದೇ ಅಂತ ಇದ್ವಿ, ನಾಳೆ ಬರ್ತೀವಿ, ನಾಳೆ ಸ್ವಲ್ಪ ಅರ್ಧ ಹಾಕ್ರಿ, ಇವತ್ತು ಅರ್ಧ ಹಾಕ್ರಿ ಊಟ. ನೀವ್ ಹೇಳಿ. ತುಂಬಾ ಚೆನ್ನಾಗಿತ್ತು. ಜಾಸ್ತಿ ಆಗೋಯ್ತು ಐಟಮ್ ಜಾಸ್ತಿ. ಅದೇ ಐಟಮ್ ನ ಒಂದೊಂದ್ ಸ್ಪೂನ್ ಬಡ್ಸಿದಿದ್ರೆ ಎಲ್ಲಾ ಐಟಮು ಟೇಸ್ಟ್ ಮಾಡ್ಬೋದಾಗಿತ್ತು. ಬಟ್ರೆ ಯಾಕೋ ಸರಿಯಾಗಿ ಬಡ್ಸಿಲ್ಲ ಅನ್ಸುತ್ತೆ. ಅವ್ರು ಬೇಗ ಬಡಿಸ್ಬಿಟ್ಟವ್ರೆ. ಸ್ವಲ್ಪ ಚಿಕ್ಕದಾಗಿ ಬಡಿಸ್ರಿ ಭಟ್ರೆ. ಅಂದ್ರೆ ಬ್ಯಾಟ್ಸ್ಮನ್ಸ್ ಇರ್ತಾರಲ್ಲ, ಅವ್ರು ತಿಂತಾರಲ್ಲ, ನಾವ್ ತಿನ್ನಲ್ಲ ಅಂತ. ಇಲ್ಲ ಬೇಕಾದ್ರೆ ಇನ್ನೊಂದ್ಸತಿ ಬಡ್ಸ್ಕೋಬಹುದು ಅವರು, ಬಟ್ ನಮ್ಗೆಲ್ಲ ವೇಸ್ಟ್ ಆಗುತ್ತೆ. ಹಂಗೇನಿಲ್ಲ, ಭಟ್ರೆ ಇನ್ನೊಂದ್ಸತಿ ಬಂದ್ರೆ ಓಕೆ ಆಗುತ್ತೆ. ಸುಮ್ನೆ ಮಾಡ್ಸಿರೋದು ವೇಸ್ಟ್ ಆಗ್ಬಾರ್ದು. ನಾನು ಅನ್ನ ಸಾರು ತಿಂದಿಲ್ಲ, ಮೊಸರನ್ನ ತಿಂದಿಲ್ಲ, ರಸಾನ ತಿಂದಿಲ್ಲ, ತುಂಬಾ ಫೀಲ್ ಆಗ್ತಾ ಇದೀನಿ. ತಿಂದಿಲ್ಲ, ಅದನ್ನೇ ಹೇಳ್ತಾ ಇರೋದು. ಗೀ ರೈಸು ತಿಂದಿಲ್ಲ, ಅಷ್ಟಕ್ಕೆ ನನ್ ಹೊಟ್ಟೆ ಫುಲ್ ಆಗೋಯ್ತು. ಎಲೆ ಖಾಲಿ ಮಾಡ್ಬೇಕಲ್ಲ, ಎಲೆ ಮೇಲೆ ಬಿಟ್ರೆ ಅದು ಇಷ್ಟ ಆಗಲ್ಲ. ಅದಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಒಟ್ಟಾರೆ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು. 5 out of 5. 5 out of 5. ಓಕೆ. ನಮ್ ಬಾಯ್ಸ್ ಎಲ್ಲ ಏನದು ಬೀಡನಾ? ಊಟ ಎಲ್ಲ ಮುಗೀತು ಗೈಸ್. ಫೈನಲ್ ಟಚ್ ಬೀಡ ತರ್ದಿದ್ದಾರೆ. ತೇಜು, ಫಂಕ್ಷನ್ ಹೆಂಗಿತ್ತಪ್ಪ? ಏನು ಊಟ ಇಲ್ಲನಾ? ಚೆನ್ನಾಗಿತ್ತಾ? ಏನು ಊಟ ಚೆನ್ನಾಗಿತ್ತು? ಇವಾಗ ತಿಂದಿತ್ತು ನೈಟ್ ಊಟ ಚೆನ್ನಾಗ್ ಕಾಣಿಸ್ತಾ ಇತ್ತಾ? ನೆಕ್ಸ್ಟ್ ಫಂಕ್ಷನ್ ಬೇಗ ಬನ್ನಿ ಸ್ವಲ್ಪ. ಚಂದ್ರಕಲಾ, ನಿಮ್ ಹತ್ರ ಬರಕ್ಕೆ ಖುಷಿ. ಹೆಂಗಿತ್ತು ಹೇಳಿದೇನಿದೆ ನನ್ನ ಹತ್ರ? ಒಂಥರ ಕ್ಯೂಟ್ನೆಸ್, ಕ್ಯೂಟಿ. ಫಂಕ್ಷನ್ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿತ್ತು. ನೈಸ್. ಊಟ ಫಂಕ್ಷನ್ ಎಲ್ಲ ಆಯ್ತಾ? ಡೆಕೋರೇಷನ್ ಎಲ್ಲವೂ ಚೆನ್ನಾಗಿತ್ತಾ? ಥ್ಯಾಂಕ್ ಯು ಸೋ ಮಚ್. ಬಿಡ ತಿಂತ್ಯಾ? ಬೇಡ, ತಿನ್ನಿ. ಸೂಪರ್ ಅಂತ ಹೇಳು. ಚೆನ್ನಾಗಿತ್ತು ಅಂತ. ಸೂಪರ್. ತನ್ಮಯ್ ಸೂಪರ್. ಫಂಕ್ಷನ್ ಹೆಂಗಿತ್ತು? ಸೂಪರ್ ಆಗಿತ್ತು. ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಇಷ್ಟ ಆಯ್ತು. ನಾವಿವಾಗ ಫಂಕ್ಷನ್ ಅಲ್ಲಿ ಊಟ ಮಾಡಿದ್ವಿ. ಆಮೇಲೆ ನಾನಿವಾಗ ಊಟ ಮಾಡ್ಬಿಟ್ಟು ಒಂದು ಕಾಫಿ ಕುಡಿದ್ವಿ. ಆಮೇಲೆ ಒಂದು ಊಟನೇ ಮಾಡ್ಬಿಟ್ರೆ ನನ್ಗೆ ಇಷ್ಟ ಆಯ್ತು. ಓಕೆ, ವೆರಿ ಗುಡ್. ಥ್ಯಾಂಕ್ ಯು. ವಿಶ್ ಯು. ಥ್ಯಾಂಕ್ಸ್ ಯು ಕಮ್ ಇನ್. ಥ್ಯಾಂಕ್ ಯು ಸೋ ಮಚ್. ಫಂಕ್ಷನ್ ಹೆಂಗಿತ್ತು? ಸಖತ್ತಾಗಿತ್ತಾ? ಇಲ್ಲಿ ನೋಡಿ, ವಿಡಿಯೋ ನೋಡಿ. ಊಟ ಡೆಕೋರೇಷನ್ ಎಲ್ಲ ಚೆನ್ನಾಯ್ತಾ? ನಿಮ್ಮ ಅಕ್ಕ ತಂಗಿರ್ ಬಂದಿದ್ರಲ್ಲ, ಅದೇ ಖುಷಿ ಜಾಸ್ತಿ ತಾನೆ ನಿಮ್ಗೆ? ಎಲ್ಲ ಜೊತೆಗಿದ್ರಂತ ಖುಷಿ ತಾನೆ ನಿಮ್ಗೆ? ಖುಷಿ ಆಯ್ತಾ? ಹೋಗ್ಲಿ, ಒಟ್ನಲ್ಲಿ ಎಲ್ಲ ಚೆನ್ನಾಗಾಯ್ತಾ? ಓಕೆ. ಸಿದ್ಧಕ್ಕ ತಗೊಳ್ಳಿ. ಅತ್ತೆ ಅಲ್ಲ, ಸಾರಿ ಚಿಕ್ಕಮ್ಮ, ಕರೆಕ್ಟ್. ಹೇ, ಪಾಪು ಎತ್ಕೊಂಡಿದ್ಯಲ್ಲೋ, ಹುಷಾರ್ಗಳು. ನಿಂಗೆ ಎತ್ಕೊಳಕ್ ಬರಲ್ಲ. ಫಂಕ್ಷನ್ ಬಗ್ಗೆ ಹೆಂಗಿತ್ತು? ಫಂಕ್ಷನ್ ಸಖತ್ತಾಗಿತ್ತು, ಸೂಪರ್ ಆಗಿತ್ತು. ನಾನ್ ಸಖತ್ತಾಗಿದ್ದೆ. ಇದೆಲ್ಲ ಆಫ್ಟರ್ ಫಂಕ್ಷನ್ ಟಾಕ್ಸ್. ಎಲ್ರು ಹೇಳಿದ್ರು, ಹೇಳ್ತಾ ಇದೀನಿ. ಎಲ್ಲ ಹೇಳಿದ್ರು, ಚೆನ್ನಾಗ್ ಕಾಣಿಸ್ತಾ ಇದೆ. ಎಲ್ಲಾರು ಹೇಳಿದ್ರು ಬಂದವ್ರೆ. ಒಟ್ಟಾರೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಖುಷಿ ಆಯ್ತಾ? ಫುಲ್ ಖುಷಿ ಆಯ್ತು, ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಶ್ರೀಮಂತಗಿಂತ ಇವಾಗ ನಂಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ನಿಮ್ಮಂತ ಸ್ವಲ್ಪ ಅರ್ಜೆಂಟ್ ಆಗಿತ್ತು, ಆಯ್ತು, ಮಾಡಕ್ ಆಗಿರ್ಲಿಲ್ಲ.
ಅದಕ್ಕೆ ಇರ್ಲಿಲ್ಲ. ಹೌದು actually. 12 hours ಎಲ್ಲಿತ್ತು 6 o'clock ಡಾಕ್ಟರ್ ಹೇಳಿದ್ದು 6 o'clock ಜಾಸ್ತಿ ಜನನ ಕರೆಯಕ್ ಆಗಿರ್ಲಿಲ್ಲ. ಅಡ್ಜಸ್ಟ್ Function, ಮಾಡಿ ಹೌದು. ನೆಕ್ಸ್ಟ್ ಡೇ ಫಂಕ್ಷನ್ ಮಾಡಿರೋದು. ಅವತ್ ಮಿಸ್ ಆಗಿರೋರೆಲ್ಲ ಕರ್ತಿದ್ದೀರಾ ಇವತ್ತು ಈ ಸಲಿಗೆ ಎಲ್ಲಾರ್ನು? ಕರಿಬೇಕು ಅನ್ಕೊಂಡಿದ್ವಿ ಅವೆಲ್ಲ ಬಂದಿದ್ದಾರೆ. ಬಿಕಾಸ್ 3 ಜನ ಆ ವ್ಲಾಗ್ ನೋಡ್ಬಿಟ್ಟು ನಮ್ಮನ್ನ ಕರ್ದಿಲ್ಲ ಅಂತ ಕಂಪ್ಲೇಂಟ್ ಮಾಡಿ ಬೇಜಾರು ಮಾಡ್ಕೊಂಡ್ರು. ಅದಕ್ಕೆ ಇಲ್ ಮಾಡ್ತೀನಿ. ನಮ್ಮಂತ ಬಡವ್ರನ್ನೆಲ್ಲ ಕರೀತೀರಾ ಅಂತ ಮೆನ್ಷನ್ ಮಾಡಿ ಹೇಳಿದ್ರು. ಯಾರು ಹೇಳಿದ್ರು? ಆತರ ಎಲ್ಲ ಇಲ್ಲ, ಟೈಮ್ ಇಲ್ಲ ಅಂತ ಟೈಮ್ ಅಲ್ಲ, ಅರ್ಜೆಂಟ್ ಆಗಿತ್ತು. ಫಂಕ್ಷನ್ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಊಟ, ಡೆಕೋರೇಷನ್ ಅದೆಲ್ಲ ಅದೆಲ್ಲ ನಾವ್ ಮಾಡಿದ್ದು, ನೀವ್ ಹೇಳ್ಬೇಕು ನೀವ್ ಹೆಂಗಿತ್ತು ಅಂತ. 10/10 ಬಂದಿದೆ. ಹಾ, ನಿಮಗೆ ಖುಷಿ ಆಯ್ತಾ, ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಅಂತ? ನಮ್ಗೆ ಎಲ್ಲಾರು ಊಟ ಚೆನ್ನಾಗಿತ್ತು ಅಂತ ಹೇಳಿದ್ರು. ಹಾ. ಎಲ್ಲ ಖುಷಿ ಆಗಿದೆ. ಹಾ. ಇನ್ ಮಿಕ್ಕಿದೆಲ್ಲ ನೀವ್ ಹೇಳ್ಬೇಕು, ಹೆಂಗಿತ್ತು ಹೌದು. ಡೆಕೋರೇಷನ್, ಹೆಂಗಿತ್ತು ಎಲ್ಲ ಊಟ, super, ಎಲ್ಲ ಹೆಂಗಿತ್ತು super. ವೆನ್ಯೂ ಹೆಂಗಿತ್ತು ಅಂತ. ಎಲ್ಲ ಸೂಪರ್. ಲೋಕಿ ಅಣ್ಣಂಗಂತೂ ವೆನ್ಯೂ ತುಂಬಾ ಇಷ್ಟ ಆಗಿತ್ತು ಅಲ್ಲ ಲೋಕಿ ಅಣ್ಣ? ಜಾಗ ತುಂಬಾ ಇಷ್ಟ ಆಗಿತ್ತಲ್ಲ ನಿಮ್ಗೆ? ನಮ್ಗೆ ವಾಪಸ್ ಬರಕ್ಕೆ ಇಷ್ಟ ಆಗಿರ್ಲಿಲ್ಲ, ಅಷ್ಟ್ ಚೆನ್ನಾಗಿತ್ತು. ಹಾ, ಎಲ್ಲಾರು ಅದೇ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ ಜಾಗ. ಅದು ಇಂತ ಸಿಟಿ ಒಳಗಡೆ ಸಿಟಿಯಲ್ಲಿ ವೆದರ್ ಆ, ಚೆನ್ನಾಗಿತ್ತು. ಹಳ್ಳಿ ವೆದರ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ. ಅದೇ ಹೌದು, ಕರೆಕ್ಟ್. ಕರ್ದವ್ರೆಲ್ಲ ಬಂದಿದ್ರ? ಮಿಸ್ ಮಾಡಿಲ್ಲ ಯಾರು? ಎಲ್ಲ ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಎಲ್ಲ ಬಂದಿದ್ದಾರೆ, Okay. ಎಲ್ಲ ಬಂದಿದ್ದಾರೆ. ಪಪ್ಪ ಹೇಳಿ, ಫಂಕ್ಷನ್ ಹೆಂಗಾಯ್ತು? ಚೆನ್ನಾಗಾಯ್ತಾ? ಚೆನ್ನಾಗಿತ್ತು, ಚೆನ್ನಾಗಾಯ್ತು. ಹಾ. ಊಟ, ಡೆಕೋರೇಷನ್, ಊಟ ಚೆನ್ನಾಗಿತ್ತು, ತಿಂಡಿಗಳೆಲ್ಲ ಜಾಸ್ತಿ ಆಯ್ತು. ಐಟಮ್ಸ್ ಅಂಕಲ್, ಐಟಮ್ಸ್ ಸ್ವಲ್ಪ ಜಾಸ್ತಿ ಆಯ್ತು ಅಂಕಲ್. ಹೌದು. ಹೊಟ್ಟೆ ಫುಲ್ ತುಂಬಾ ಹೋಗ್ತಾ ಇತ್ತು. ಸ್ವೀಟ್ ಗಿಂತ ಮುಂಚೆ ಇದು ಎಲ್ಲ ಜಾಸ್ತಿ ಆಗೋಯ್ತು. ಸ್ವೀಟ್ ಗಿಂತ ಈ ರವೆ ಇಡ್ಲಿ, ರೊಟ್ಟಿ, ಚಪಾತಿ, ಚಪಾತಿ ಇಡ್ಲಿ ಚೆನ್ನಾಗಿತ್ತು. ಅಂದ್ರೆ ಜಾಸ್ತಿ ಆಯ್ತು. 2 ದಿವಸ ಟೈಮ್ ಇದೆ ತಿನ್ಬೋದು, ಡಿವೈಡ್ ಮಾಡ್ಕೊಂಡು. ಅಷ್ಟೇ. ಆಮೇಲೆ ಡೆಕೋರೇಷನ್ ಚೆನ್ನಾಗಿ ಬಂದಿದ್ದ. ಚೆನ್ನಾಗಿತ್ತು, ವಾತಾವರಣ ಚೆನ್ನಾಗಿತ್ತು. ವೆದರ್ ಚೆನ್ನಾಗಿತ್ತು, ಪ್ಲೇಸ್ ಚೆನ್ನಾಗಿತ್ತು. ಬೆಂಗಳೂರು ಸೆಂಟ್ರಲ್ ಹಿಂಗ್ ಐತೆ ಅಂದ್ರೆ ಬಹಳ ಚೆನ್ನಾಗಿತ್ತು. ಚೆನ್ನಾಗಿ, ನಾವು ಒಂಥರ ರೆಸಾರ್ಟ್ ಫೀಲ್ ಆಯ್ತಲ್ಲ. ಹೌದು ಕರೆಕ್ಟ್. ರೆಸಾರ್ಟ್ ಫೀಲ್ ಆಯ್ತು ಅಂದ್ರೆ ಒಂಥರ ಹಳೆ ಕಾಲದ ತರ ಟ್ರೆಡಿಷನಲ್ ಆಗಿ ಕರೆಕ್ಟ್ ಆಗಿ ಚೆನ್ನಾಗಿತ್ತು. ನಮಗೆ ಕರೆಕ್ಟ್. ನಮ್ಗೆಲ್ಲ ಸೂಟ್ ಆಯ್ತು, ನಮ್ಗಿದ್ದಂಗಿತ್ತು. ನಾಟಿ ಕೋಳಿ ತರ ಇತ್ತು. ಹಲೋ ಕಿಣ್ಣವ್ರೆ, ಹಾ ಹೇಳಿ. ಫಂಕ್ಷನ್ ಎಲ್ಲ ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ನನಗೆ ಇಷ್ಟ ಆಗಿದ್ದು ಪ್ಲೇಸಸ್. ಪ್ಲೇಸ್ ಬೆಂಗಳೂರು ಸಿಟಿಲಿ ಈ ತರ ಪ್ಲೇಸ್ ಎಲ್ಲೂ ಇರ್ಲಿಲ್ಲ. ಇರ್ಲಿಲ್ಲ. ನ್ಯಾಚುರಲ್ ಆಗಿ ಒಂಥರ ತಣ್ಣಗೆ ಗಾಳಿ ಬೀಸೋದು, ವಾತಾವರಣ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ನಿಮ್ಗೆ ಅಲ್ಲಿಂದ ವಾಪಸ್ ಬರಕ್ ಇಷ್ಟ ಇರ್ಲಿಲ್ಲ ಅಲ್ವಾ? ಅದಕ್ಕೆ 5 ಗಂಟೆವರೆಗೂ ಅಲ್ಲೇ ಇದ್ದೀವಿ. ಅವ್ರು ಹೋಗೇನವರೆಗೂ ನಾವು ಹೋಗಿಲ್ಲ. ಚೆನ್ನಾಗಿತ್ತು ಫಂಕ್ಷನ್ ಬಗ್ಗೆ. ಹಾ. ಇನ್ನು ಆಡೋನ್ ಆಗ್ತಾನೆ ಇರುತ್ತೆ, ಇನ್ನೂ ಹೋಗೋದು ತುಂಬಾ ಇದೆ. ಇನ್ನು ಫಂಕ್ಷನ್ಸ್ ತುಂಬಾ ಇದೆ. ಫಂಕ್ಷನ್ ಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನನಗೆ. ಫಂಕ್ಷನ್ ಮೇಲೆ ಫಂಕ್ಷನ್ ಮೇಲೆ ಫಂಕ್ಷನ್ ಎಲ್ಲಾರೇ ಒಂದ್ ಹೇಳ್ತಾ ಇದಾರೆ ಐಟಮ್ಸ್ ಸ್ವಲ್ಪ ಊಟ ಜಾಸ್ತಿ ಆಯ್ತು ಅಂತ. ನಿಮ್ಗೆ ಅದ್ರ ಬಗ್ಗೆ ಅನ್ಸುತ್ತೆ, ಬಟ್ ಡಯಟ್ ಮಾಡೋರು ಕಮ್ಮಿ ತಿಂತಾರೆ, ಅದೇ ಲಿಮಿಟ್ ಫುಡ್. ಕರೆಕ್ಟ್. ಒಬ್ಳು ಅದಕ್ಕೆ ಟಿಫನ್ ಮಾಡ್ಕೊಂಡ್ ಬಂದಿರ್ತಾರೆ. ಬ್ಯಾಟ್ಸ್ಮನ್ ಅವರು ಚೆನ್ನಾಗಿ ಚೆನ್ನಾಗಿ ಹೊಡಿತಾರೆ. ಅಂದ್ರೆ ಎಲ್ಲ ಟೇಸ್ಟ್ ವೆರೈಟಿ ಡಿಫ್ರೆಂಟ್ ಇರುತ್ತಲ್ಲ. ರೊಟ್ಟಿ ಅದು ಹಾ. ಎಲ್ಲ ತುಂಬಾ ಓವರ್ ಆಯ್ತು. ಬಟ್ ರೊಟ್ಟಿ, ಅವರೆಕಾಳು ಸಾಂಬಾರು ಅದು ಸಾಂಬಾರು. ಚೆನ್ನಾಗಿತ್ತು, ಬಟ್ ಡಿಫ್ರೆಂಟ್ ಆಗಿ. ಓಕೆ, ಟೇಸ್ಟ್ ಬಗ್ಗೆ ಏನ್ ಹೇಳಂಗಿಲ್ಲ, Taste ಬಟ್ ಬಗ್ಗೆ ಐಟಮ್ಸ್ ಜಾಸ್ತಿ ಆಯ್ತು. ಜಾಸ್ತಿ ಆಯ್ತು ಅದ್ ಬಿಟ್ರೆ ಬೇರೆಲ್ಲ ಅಷ್ಟೇ, ಏನಿಲ್ಲ. correct. ಮಿಕ್ಕಿದೆ ತಗೊಂಡ್ ತಿನ್ಬೋದಾಯ್ತು, ಬಟ್ ಏನು ಮಿಕ್ಕಿದೆ. ಆಂಟಿ ನಾನು ಕಾಯ್ತಿದ್ವಿ ಮಿಕ್ಕಿದ ತಗೊಂಡ್ ಹೋಗ್ತಿದ್ದಾನ ಅಂತ. ಇಲ್ಲ ಇಲ್ಲ. ನನ್ಗೆ ಅಲ್ಲೇ ಹೇಳ್ದೆ ಹಾ. ಇದೆಲ್ಲ ತಗೊಂಡು ಉಳಿಯಲ್ಲ, ಹಾ. ವೇಸ್ಟ್ ಆಗುತ್ತೆ, ಎಲ್ಲ ಅಳ್ಸೋಗುತ್ತೆ ಅಂತ ನಾನು ಅಲ್ಲೇ ಹೇಳ್ದೆ. ಒಳ್ಳೆ ಎಕ್ಸಾಕ್ಟ್ಲಿ. ಧನ್ಯವಾದಗಳು. ತುಂಬಾ ಥ್ಯಾಂಕ್ ಮತ್ತೆ ಯು. ಇನ್ನೊಂದ್ ಫಂಕ್ಷನ್ ಸಿಗೋಣ. ಖಂಡಿತ ಸಿಗೋಣ, ಆಗಾಗ ಸಿಗ್ತಾರಣ. ಇದು ನಮ್ ಮೇನ್ ಫಂಕ್ಷನ್ ಬಂದ್ ಈವೆಂಟ್. ನೆಕ್ಸ್ಟ್ ಸ್ಟೇಜ್ ಮದ್ವೆದೆ. ತೇಜು ಮತ್ತೆ ಅಯ್ಯೋ, ಎಂಟನೇ ನಾವ್ ಅದಕ್ಕೆ ಹುಡುಗಿ ಯಾರಾದ್ರೂ ತುಂಬಾ ದಯವಿಟ್ಟು- ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಹೆಂಗಿರ್ಬೇಕು ಏನು ಎತ್ತ ಅಂತ. ಹುಡ್ಗಿ ಈ ವಿಡಿಯೋದಲ್ಲಿ ನೋಡ್ತಿರೋದು ನಂಗೆ ರಿಕ್ವೆಸ್ಟ್ ಮಾಡ್ಕೊಂತಿರೋದು, ಹಾ. ಯಾರಾದ್ರೂ ಇರ್ಲಿ, ಅವ್ನೇ ಹುಡ್ಗ ನೋಡಿ, ಹಾ. ಅವನೇ ಹುಡ್ಗ, ಒಳ್ಳೆ ಹುಡ್ಗ. ಅವ್ರ ಅಮ್ಮ ಇಲ್ಲೇ ಇದಾರೆ, ದೇವ್ರಂತ ಮದರ್. ಅವನು ಒಂದ್ ಯಾರಾದ್ರೂ ಒಂದ್ ಕಮೆಂಟ್ ನಂಬರ್ ಹಾಕಿರ್ತೀವಿ ಕೆಳಗಡೆ. ನಂಬರ್ ಏನ್ ಬೇಡ, ಅಟ್ಲೀಸ್ಟ್ ಒಂದ್ ಒಳ್ಳೆ ಹುಡುಗಿ, ಸಂಪ್ರದಾಯ ಹುಡುಗಿ ಸಂಪ್ರದಾಯ ಹುಡುಗಿ. ಅಷ್ಟೇ. ಹ್ಮ್. ನಾವೆಲ್ಲ ನೋಡಿ ಹೆಂಗಿದೀವಿ. ಅವ್ನ್ ತುಂಬಾ ಚೆನ್ನಾಗಿ ಒಟ್ಟು ಕುಟುಂಬ. ನೋಡ್ಕೊಳ್ತಾನೆ ಒಂದು ಹುಡುಗಿನ. ದಯವಿಟ್ಟು ಯಾರಾದ್ರೂ ಹುಡುಗಿರ ದಯವಿಟ್ಟು ಒಂದು ಕಾಂಟ್ಯಾಕ್ಟ್ ಮಾಡಿ. ಯಾರಾದ್ರೂ ಫ್ಯಾಮಿಲಿ ಅಂದ್ರೆ ನಾವ್ ಈ ತರ. ಯಾರಾದ್ರೂ ದಾನ ಮಾಡ್ಬಿಡ್ರಪ್ಪ ನಮ್ ಹುಡುಗಂಗೆ. ಆತರ ಅಲ್ಲ, ಇಲ್ಲಿ ಮ್ಯಾಟ್ರಿಮೋನಿಯಂ. ಗೈಸ್ ಅಷ್ಟೇ. ಗಿಫ್ಟ್ಸ್ ಓಪನಿಂಗ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪೇರೆಂಟ್ಸ್ ಅವರು ಥ್ಯಾಂಕ್ಸ್ ಹೇಳಿದ್ದಾರೆ, ಯಾರ್ಯಾರು ಫಂಕ್ಷನ್ ಬಂದಿದ್ಯೋ ಎಲ್ಲಾರ್ಗುನು. ಥ್ಯಾಂಕ್ ಯು. ಯಾರ್ಯಾರು ಗಿಫ್ಟ್ ಬಂದಿದ್ಯೋ ಅವ್ರು ವಾಪಸ್ ಅವ್ರು ಕೊಡ್ತಾರೆ. ಓಕೆನಾ? ಬರ್ದಿಕೊಂಡಿದ್ದಾರೆ, ಕೊಡ್ತಾರೆ. ಕೊಟ್ಟಿಲ್ಲ ನೀವು ಕೊಡ್ಬೇಕಾಗತ್ತೆ, ಜವಾಬ್ದಾರಿ ನೀವು ತಗೊಳ್ಳಿ. ಓಕೆ ಗೈಸ್, see you in the next vlog. Bye bye. ಸನ್ಮಯ್ ಬಾಯ್ ಮಾಡು.
ಆಂಟಿ ಎಲ್ಲಾರು ಬಂದಿದ್ದಕ್ಕೆ ಥ್ಯಾಂಕ್ಸ್. ಯಾರಿಗೂ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ, ಮನ್ಸ್ಗೆ ಹಾಕೋಬೇಡಿ. ನಮ್ ಫಂಕ್ಷನ್ ತುಂಬಾ ಬರುತ್ತೆ, ಕರಿತೀವಿ. ಯಾರ್ದು ಬಾಯ್ ಬಾಯ್.